ನಾನು ಏನು ಈ ಒಂದು ಪರಂಪರೆಯಿಂದ ಕಲ್ತಿದ್ದೀನಿ, ಈ ಒಂದು ಪರಂಪರೆಯಿಂದ ಸಿಕ್ಕಿರೋ ವಿದ್ಯೆನ ಬೇರೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮತ್ತು ಈ ಶಿಲ್ಪಕಲೆಗೆ ಒಂದು ಏನಂತೀವಿ, ನಮ್ಮ ಕರ್ನಾಟಕ ರಾಜ್ಯ ಭಾರತದಲ್ಲೇ ಮೊದಲಾಗಿ ನಿಲ್ಲಬೇಕು. ಬೇರೆ ಮೀಡಿಯಮಲ್ಲಿ ಮಾಡೋರು ತುಂಬ ಜನ ಇದ್ದಾರೆ, ಆದರೆ ಶಿಲ್ಪಕಲೆ ನಮ್ಮದು ಕರ್ನಾಟಕದಲ್ಲಿ ತುಂಬ ರಿಚ್ ಆಗಿದೆ ಕಲ್ಚರು. ಮತ್ತು ಆ ಶೈಲಿ, ಹೊಯ್ಸಳ ಶೈಲಿ ಇರ್ಬೋದು, ಅದ್ರ ಬಗ್ಗೆ, ಮತ್ತು ನಮ್ಮ ಮೈಸೂರು ಶೈಲಿ ಇರ್ಬೋದು, ಇದ್ರ ಬಗ್ಗೆ ಮಕ್ಕಳುಗಳಿಗೆ ತಿಳಿಸ್ತಾ ಶಿಲ್ಪಕಲೆಯಿಂದ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಡೆವಲಪ್ ಮಾಡಬೇಕು ಅನ್ನೋದೊಂದು ದೊಡ್ಡ ಆಸೆ ಇದೆ. ಒಂದು ದೊಡ್ಡ ಗುರುಕುಲ ನಮ್ಮ ತುಂಬ ದೊಡ್ಡದು ತಿರುಪತಿಲಿ ಮತ್ತು ನಮ್ಮ ಚೆನ್ನೈಲೆಲ್ಲ ದೊಡ್ಡ ದೊಡ್ಡ ಗುರುಕುಲಗಳಿದೆ. ನಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ಗುರುಕುಲ ಆಗಬೇಕು. ಮತ್ತು ನಮ್ಮ ಟೆಂಪಲ್ ಆರ್ಕಿಟೆಕ್ಚರ್ ತುಂಬ ಚೇಂಜಸ್ ಆಗಬೇಕು. ಯಾಕಂದರೆ ನಾವು ಎಲ್ಲ ಈ ಹೊಯ್ಸಳ ಶೈಲಿ, ಚಾಲುಕ್ಯ ಶೈಲಿ ಎಲ್ಲ ಬಿಟ್ಟು ಕಲ್ಲಿನ ಗೋಡೆಗಳು ಕಟ್ತಾಯಿದ್ದೀವಿ, ಕಲ್ಲಿಂದು ಗೋಡೆ ಕಟ್ತಾಯಿದ್ದೀವಿ. ನಮ್ಮ ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ ಒಂದು ಇಂಪಾರ್ಟೆನ್ಸು. ನಾವು ರಿನೋವೇಷನ್ಗೆ ಒಂದು 400 ಕೋಟಿ ನಾವು ಒಂದು ಸರ್ಕಾರ ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟಿಂದ ಖರ್ಚು ಮಾಡುತ್ತೆ. ಬಟ್ ಅದನ್ನು ಮಾಡೋವಂಥ ಕೋರ್ಸು ನಮ್ಮ ಕರ್ನಾಟಕದಲ್ಲಿ ಇಲ್ಲದೇ ಇರೋದು ತುಂಬ ದುರದೃಷ್ಟಕರ. ಸೊ ನಮ್ಮ ಸರ್ಕಾರ ಒಂದು ಟೆಂಪಲ್ ಆರ್ಕಿಟೆಕ್ಚರ್ ಕೋರ್ಸ್ ಒಂದು ಮಾಡಿದ್ರೆ ಅಲ್ಲಿಂದ ಬಂದಂಥ ಇಂಜಿನಿಯರ್ಸ್ ಎಲಿಜಿಬಲ್ ಆಗ್ತಾರೆ ಆ ಕಾಂಟ್ರಾಕ್ಟ್ಗೆ, ಟೆಂಡರ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಆಗ ನಮ್ಮ ಟ್ಯಾಕ್ಸ್ ದುಡ್ಡು ನಮ್ಮ ರಾಜ್ಯದಲ್ಲೇ ಉಳ್ಕೊಳುತ್ತೆ, ನಮ್ಮ ಕಲಾವಿದರೆಲ್ಲ ಸುತ್ತನೇ ಓಡಾಡುತ್ತೆ. ಇದೊಂದು ದೊಡ್ಡ ಬದಲಾವಣೆ ಆಗಬೇಕು. ಅದನ್ನು ಕೇಳೋವಂಥ ಸಮಯ ಬಂದಾಗ ಕೇಳಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್.